ಲೇಡೀಸ್ ಅಂಡ್ ಜೆಂಟಲ್ಮನ್, ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷ ತಮಿಳಗ ವೆಟ್ರಿ ಕಳಗಂ ಪಕ್ಷ ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ಈಗ ದೊಡ್ಡ ಮಟ್ಟದ ರಾಜಕೀಯ ಸಂಚಲನ ಉಂಟಾಗ್ಬಿಟ್ಟಿದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಇಳಯ ದಳಪತಿ ವಿಜಯ್ ಸಿಎಂ ಆಗೋದೇ ಇಲ್ವೇನೋ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದ್ದೂ ಇತ್ತು. ಆಮೇಲೆ ಅಭೂತಪೂರ್ವ ಗೆಲುವನ್ನು ಕೂಡ ದಾಖಲಿಸಿದ್ದೂ ಇತ್ತು. ಅದಾದ ನಂತರ ಮತ್ತೆ ಅಲ್ಲಿರ್ತಕ್ಕಂಥ ಪರಂಪರಾಗತ ಪಕ್ಷಗಳು ಅವರ ಕಾಲನ್ನ ಹಿಡಿದು ಎಳೆಯುವಂಥ ರಾಜಕೀಯದ ಒಂದು ರೀತಿ ತಿರುಗಣೆಯಲ್ಲಿ ಹಾಕಿ ತಿರುಗಿಸುವಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಈಗ ವಿಜಯ್ ಅಲ್ಲಿ ಸಿಎಂ ಆಗಿದ್ದಾರೆ. ಬಹಳ ವಿಚಿತ್ರ ಅಂತಂದ್ರೆ ವಿಜಯ್ ಸಿಎಂ ಆದ ಒಂದು ಪ್ರಮಾಣ ವಚನ ತೆಗೆದುಕೊಂಡ ಕೆಲವೇ ಒಂದೆರಡು ದಿನಗಳಲ್ಲಿ ಅಲ್ಲಿನ ಮತ್ತೊಬ್ಬ ಸೂಪರ್ ಸ್ಟಾರ್ ರಜನಿಕಾಂತ್ ಪತ್ರಿಕಾಗೋಷ್ಠಿಯನ್ನು ನಡೆಸಿ ವಿಜಯ್ ಅವರಿಗೆ ಬಹುಪರಾಕ್ ಅಂತ ಹೇಳಿಬಿಟ್ಟಿದ್ದಾರೆ. ಯಾಕೆ ಹೀಗೆ ಹೇಳಿದ್ದಾರೆ? ರಜನಿ ಯಾಕೆ ಇದ್ದಕ್ಕಿದ್ದ ಹಾಗೆ ಈಗ ಉಲ್ಟಾ ಹೊಡೆದಿದ್ದಾರೆ? ನಿಜವಾಗ್ಲೂ ತಮಿಳುನಾಡಿನಲ್ಲಿ ಆಗ್ತಾ ಇರತಕ್ಕಂಥದ್ದೇನು ಎಲ್ಲದರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ನೀವು ಕೂಡ ನೋಡಿರಬಹುದು ತಮಿಳುನಾಡಿನ ಸೂಪರ್ ಸ್ಟಾರ್ ತಲೈವ ರಜನಿಕಾಂತ್ ಮೊನ್ನೆಯಷ್ಟೇ ಪತ್ರಿಕಾಗೋಷ್ಠಿಯನ್ನ ನಡೆಸಿ ದೊಡ್ಡ ಮಟ್ಟದಲ್ಲಿ ಅಲ್ಲಿರುವ ನೂತನ ಸಿಎಂ ವಿಜಯ್, ತಮಿಳಿನ ಮತ್ತೊಬ್ಬ ಯುವ ಸೂಪರ್ ಸ್ಟಾರ್ ವಿಜಯ್, ನೂತನ ಮುಖ್ಯಮಂತ್ರಿ ವಿಜಯ್ ಅವರ ಒಂದು ಪುಂಖಾನುಪುಂಖ ಜಯಘೋಷಗಳನ್ನು ಮಾಡಿಬಿಟ್ರು. ವಿಜಯ್ ಅವರಿಗೆ ಒಂದು ರೀತಿಯ ಸ್ಪಷ್ಟನೆಯನ್ನು ಕೊಡುವಂಥ ಕೆಲಸಗಳು ಕೂಡ ನಡೀತು. ರಜನಿಕಾಂತ್ ಅವರೇ ಸ್ವತಃ ಪತ್ರಿಕಾಗೋಷ್ಠಿಯನ್ನು ಕರೆದು ಮಾಧ್ಯಮದವರ ಎದುರು ತಮ್ಮ ಅಭಿಪ್ರಾಯಗಳನ್ನು ಮತ್ತು ತಮ್ಮ ನಡೆಯ ಕುರಿತ ಹಲವಾರು ವಿಚಾರಗಳಿಗೆ ಸ್ಪಷ್ಟನೆಯನ್ನು ಕೂಡ ಕೊಟ್ಬಿಟ್ರು. ಯಾಕೆ ರಜನಿಕಾಂತ್ ಯಾವತ್ತು ಹಾಗೆ ಏಕ್ದಮ್ ಮಾತಾಡೋರಲ್ವಲ್ಲ. ರಜನಿಕಾಂತ್ ಏನಾದರೂ ಬೇಜಾರಾದರೆ ಹಿಮಾಲಯಕ್ಕೆ ಹೋಗಿ ತಪಸ್ ಮಾಡ್ಕೊಂಡು ಕೂತ್ಕೊಂಡು ಬಿಡ್ತಾರಲ್ಲ. ರಜನಿಕಾಂತ್ ಮಾಧ್ಯಮದವರಿಗೆ ಅಷ್ಟು ಈಸಿಯಾಗಿ ಸಿಗೋದಿಲ್ವಲ್ಲ ಅನ್ನುವಂಥ ಪ್ರಶ್ನೆಗಳ ನಡುವೆಯೂ ಕೂಡ ಪತ್ರಿಕಾಗೋಷ್ಠಿ ಮಾಡಿರ್ತಕ್ಕಂಥ ರಜನಿಕಾಂತ್ ಸಾಕಷ್ಟು ಮಾತುಗಳನ್ನು ಹೇಳಿದ್ರು. ಈಗೇನು ವಿಜಯ್ ಸಿಎಂ ಆಗಿದ್ದಾರೆ, ನನಗೂ ವಿಜಯ್ಗೂ 25 ವರ್ಷಗಳ ಅಂತರ ಇದೆ. ನಾನು ನನ್ನ ಏಜ್ ಲೆವೆಲ್ಲೇ ಬೇರೆ, ಅವರ ಏಜ್ ಲೆವೆಲ್ಲೇ ಬೇರೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಜೊತೆಗೆ ವಿಜಯ್ ಸಿಎಂ ಆಗಿರೋದ್ರಿಂದ ನನಗೆ ಯಾವ ಜಲಸಿಯೂ ಇಲ್ಲ ಅಂತ ಸ್ವತಃ ರಜನಿಕಾಂತ್ ಹೇಳ್ತಿದ್ದಾರೆ. ಅಂದರೆ ಎಲ್ಲೋ ವಿಜಯ್ ಸಿಎಂ ಆಗಿರೋದ್ರಿಂದ ರಜನಿಕಾಂತ್ ಅವರಿಗೆ ಜಲಸಿ ಏನಾದರೂ ಶುರುವಾಗಿತ್ತಾ ಅನ್ನುವಂಥ ಪ್ರಶ್ನೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ತಮಿಳುನಾಡಿನಲ್ಲಿ ಚರ್ಚೆಗೆ ಈಡಾಗ್ತಾ ಇದೆ. ಕೇವಲ ತಮಿಳುನಾಡಲ್ಲ, ಇಡೀ ದಕ್ಷಿಣ ಭಾರತದ ರಾಜ್ಯಗಳಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಈಡಾಗ್ತಿದೆ. ಯಾಕಂದರೆ ರಜನಿಕಾಂತ್ ಅವರ ನಡೆ, ಚುನಾವಣೆಯ ರಿಸಲ್ಟ್ ಬಂದ ನಂತರ ನಡೆ ಇತ್ತಲ್ಲ, ಅದು ಆ ಚರ್ಚೆಗೆ ಕಾರಣವನ್ನು ಹುಟ್ಟು ಹಾಕಿತ್ತು. ಜೊತೆಗೆ ಮತ್ತೊಂದು ಮಾತನ್ನು ಹೇಳ್ತಾರೆ ರಜನಿಕಾಂತ್, ಕಮಲ ಹಾಸನ್ ಏನಾದರೂ ಸಿಎಂ ಆಗಿದ್ರೆ ನನಗೆ ಹೆಚ್ಚು ಕಡಿಮೆ ಜಲಸಿ ಆಗ್ತಿತ್ತೇನೋ, ವಿಜಯ್ ಆದರೆ ನಾನು ಯಾಕೆ ಜಲಸಿ ಪಟ್ಕೊಳ್ಳೋಣ ಅನ್ನೋಂಥ ಮಾತನ್ನ ಹೇಳ್ತಾರೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಕಮಲ ಹಾಸನ್ ಜೊತೆಗೆ ಅವರಿಗೆ ರಾಜಕೀಯ ಮತ್ತು ಸಿನಿಮಾ ಕುರಿತಂತ ವೃತ್ತಿ ಸಂಬಂಧಿತ ತಿಕ್ಕಾಟಗಳು ಇತ್ತು ಅನ್ನೋಂಥದ್ದನ್ನ ಇಂಡೈರೆಕ್ಟ್ ಆಗಿ ಅವರು ಒಪ್ಕೊಳ್ತಾರೆ. இன்னொன்று விஜய் மேலே எனக்கு பொறாமை. நான் அரசியல் இல்லை, அரசியல் நான் இல்லைன்னு சொல்லி விலகி ஆச்சு. அரசியல் தான் இல்லாத போது அவர் மேல எனக்கு ஏன் பொறாமை? ஒருவேளை கமலஹாசன் ஏதாவது முதலமைச்சர் தான் எனக்கு பொறாமை வந்திருக்குமோ என்னமோ தெரியாது. அப்போ கூட வந்திருக்காது. கிடைக்காது, கிடைக்காம இருக்காது, கிடைக்காம இருக்கிறது கிடைக்காது. ಇದ್ರ ಜೊತೆಗೆ ಮತ್ತೊಂದು ಮಾತು ಹೇಳ್ತಾರೆ, ಸ್ಟಾಲಿನ್ನ ನಾನು ಭೇಟಿಯಾಗಿದ್ದು ಬೇರೆ ಯಾವುದೇ ರಾಜಕೀಯ ಕಾರಣಕ್ಕಲ್ಲ, ಅದು ಬೇರೆ ಬೇರೆ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ನಾನು ಎಲ್ಲೋ ಸ್ಟಾಲಿನ್ ಅವರನ್ನ ಪಕ್ಷವನ್ನು ಮತ್ತು AIDMKಯನ್ನು ಸೇರಿಸಿ ಹೊಸ ಪಕ್ಷ ರಚನೆಗೆ ನಾನು ಮುಂದಾಗಿದ್ದೀನಿ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂತು. ನಾನು ಆ ತರಹದ ಕಚಡ ಕೆಲಸ ಮಾಡೋದಕ್ಕೆ ಹೋಗಲ್ಲ, ಆ ಥರದ ಕೆಲಸ ಮಾಡೋದಕ್ಕೆ ನನಗೆ ತಲೆಯಲ್ಲಿ ಬುದ್ಧಿ ಇಲ್ವಾ. ಸ್ಟಾಲಿನ್ ನನ್ನ 40 ವರ್ಷಗಳ ಗೆಳೆಯ, ಹಾಗಾಗಿ ಅವರು ಸೋತಿರೋದ್ರಿಂದ ಅವ್ರನ್ನ ಮಾತಾಡ್ಸೋದಕ್ಕೆ ಹೋಗಿದ್ದೆ ಅನ್ನುವಂಥ ಸ್ಪಷ್ಟನೆಯನ್ನ ಯಾರೂ ಕೇಳದೆ ಇವರೇ ಬಂದು ಮೀಡಿಯಾ ಮುಂದೆ ಕೊಡ್ತಾರೆ ಇದ್ದಾರೆ. ಇದಷ್ಟೇ ಅಲ್ಲದೆ ಈಗ 2 ಪಕ್ಷಗಳನ್ನು ಒಗ್ಗೂಡಿಸಿ ಸರ್ಕಾರ ರಚನೆ ಅಂತ ಚಿಂತೆ ನನ್ನ ಹತ್ರ ಬಂದೇ ಇರಲಿಲ್ಲ ಅನ್ನುವಂಥ ಮಾತುಗಳನ್ನು ಹೇಳೋದ್ರ ಮೂಲಕ ಹಲವಾರು ವಿಚಾರಗಳನ್ನು ಸ್ಪಷ್ಟನೆಗೆ ಕೊಟ್ಟರು. ಈಗ ಹುಟ್ಕೊಳ್ತಾ ಇರತಕ್ಕಂಥ ದೊಡ್ಡ ಪ್ರಶ್ನೆ ತಮಿಳುನಾಡಿನಲ್ಲಿ ಮತ್ತು ದಕ್ಷಿಣ ಭಾರತದ ರಾಜಕಾರಣದಲ್ಲಿ ಅಂದರೆ ಯಾಕೆ
ರಜನಿಕಾಂತ್, ಸೂಪರ್ ಸ್ಟಾರ್ ರಜನಿಕಾಂತ್, ತಲೈವ ರಜನಿಕಾಂತ್, ಹೀಗೆ ಮಾಧ್ಯಮದ ಎದುರು ತಮ್ಮ ಒಂದು ಸ್ಪಷ್ಟನೆಯನ್ನ ಅಥವಾ ತಮ್ಮ ಒಂದು ಬಗ್ಗೆ ಒಂದು ರೀತಿಯ ಬೇರೆ ಕನ್ಫ್ಯೂಷನ್ಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಬಂದರು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಅದಕ್ಕೆ ಬಹಳ ದೊಡ್ಡ ಮತ್ತು ಮೂಲ ಉತ್ತರ ಇರತಕ್ಕಂಥದ್ದು ನೋಡಿ, ವಿಜಯ್ ಮತ್ತು ರಜನಿಕಾಂತ್ ನಡುವಿನ ಈ ಒಂದು ಹಗ್ಗ ಜಗ್ಗಾಟ ಇದೆಯಲ್ಲ, ಇದು ಇವತ್ತು ನಿನ್ನೆಯದಲ್ಲ, ಸುಮಾರು 2 ದಶಕಗಳದ್ದು. ಸುಮಾರು 20 ವರ್ಷಗಳಿಂದ ವಿಜಯ್ ಮತ್ತು ರಜನಿಕಾಂತ್ ಅವರ ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೆ ತಿಕ್ಕಾಟಗಳು ನಡ್ಕೊಂಡೇ ಬರ್ತಾ ಇದ್ದಾವೆ. ಅಲ್ಲಿ ಇಳೆಯ ದಳಪತಿ ವಿಜಯ್ ಬಂದ ತಕ್ಷಣ ರಜನಿಕಾಂತ್ ಅವರ ಸಿನಿಮಾಗಳಲ್ಲಿ ಒಂದು ರೀತಿಯ ಅವರ ಅಭಿಮಾನಿಗಳು ಇವರ ಅಭಿಮಾನಿಗಳು ತಿಕ್ಕಾಟ ನಡ್ಕೊಂಡು ಬರ್ತಾ ಇದೆ. ಜೊತೆಗೆ ಕಮಲ್ ಹಾಸನ್ ಜೊತೆಗೆ 70ರ ದಶಕದಿಂದ ಹಿಡಿದು 80ರ ದಶಕದಲ್ಲಿ 90ರ ದಶಕದಲ್ಲಿ ವಿಜಯಕಾಂತ್ ಜೊತೆಗೆ ಮತ್ತು 2000ನೇ ದಶಕದಲ್ಲಿ ಶರತ್ ಕುಮಾರ್ ಜೊತೆಗೆ, ಹೀಗೆ ಒಬ್ಬರಲ್ಲ ಒಬ್ಬರು ತಮಿಳಿನ ನಾಯಕರ ಜೊತೆಗೆ ರಜನಿಕಾಂತ್ ರವರ ತಿಕ್ಕಾಟ ಇತ್ತು. ಈಗ 20 ವರ್ಷಗಳಿಂದ ವಿಜಯ್ ಜೊತೆಗೆ ಇದೆ. ಮತ್ತು ಈಗಾಗಲೇ ನೋಡಿ, ರಜನಿಕಾಂತ್ ಅವರ ಸಿನಿಮಾಕ್ಕೂ ಮತ್ತು ವಿಜಯ್ ಅವರ ಸಿನಿಮಾಕ್ಕೂ ಒಂದು ರೀತಿ ದೊಡ್ಡ ಮಟ್ಟದ ಪೈಪೋಟಿ. ಏನೇನು ಗೊತ್ತಾ, ಜನಪರ ಸಿನಿಮಾಗಳನ್ನು ವಿಜಯ್ ಹೆಚ್ಚಾಗಿ ಮಾಡ್ತಾ ಇದ್ರು ಮತ್ತು ಯಶಸ್ಸು ಕೂಡ ಕಾಣ್ತಾ ಇದ್ರು. ಆದರೆ ಈ ರಜನಿಕಾಂತ್ ರವರ ಸಿನಿಮಾಗಳು ಹೆಚ್ಚು ಗೆಲುವು ಕಾಣದೇ ಇದ್ದಾಗ ಅದು ರಾಜಕೀಯ ದ್ವೇಷಕ್ಕೆ ತಿರುಗಿತ್ತು ಅನ್ನೋಂಥದ್ದು. ಮತ್ತು ರಜನಿಕಾಂತ್ ಕೂಡ ಒಂದು ಪಕ್ಷವನ್ನು ಸ್ಥಾಪಿಸಿದ್ರು. ಅದು ಯಾವುದು ಗೊತ್ತಾ, ಮಕ್ಕಳ ಸೇವಾ ಕಚ್ಚಿ ಎನ್ನುವಂಥ ಒಂದು ಪಕ್ಷವನ್ನು ಅವರು ಸ್ಥಾಪಿಸಿದ್ರು, MSK ಅನ್ನುವಂಥದ್ದು. ಇದ್ರ ಜೊತೆಗೆ ಕಮಲ್ ಹಾಸನ್ ಕೂಡ ಮಕ್ಕಳ ನೀಧಿ ಮಯ್ಯಂ ಅನ್ನುವಂಥ ಪಕ್ಷವನ್ನು ಕೂಡ ಕಟ್ಟಿದ್ರು. ಆದರೆ ರಜನಿಕಾಂತ್ ರವರ ಪಕ್ಷ 2 ವರ್ಷಕ್ಕೆ ಅವರು ಬರ್ಖಾಸ್ತ್ ಮಾಡಿಬಿಟ್ರು. ಅವರ ರಾಜಕೀಯ ಒಲವು ನಿಲುವುಗಳು, ರಜನಿಕಾಂತ್ ಅವರ ರಾಜಕೀಯ ಒಲವು ನಿಲುವುಗಳಿದಾವಲ್ಲ, ಅದು ಕೂಡ ಚರ್ಚೆಗೆ ಬರ್ತಾ ಇದೆ. ರಜನಿಕಾಂತ್ ಅಪ್ಪಟ ಹಿಂದುತ್ವವಾದಿ, ಅವರು ಬಿಜೆಪಿಯ ಒಂದು ವೆಲ್ ವಿಷರ್ ಮತ್ತು ಮೋದಿ ಅಮಿತ್ ಶಾ ಅವರಿಗೆ ಬಹಳ ಒಳ್ಳೆ ಸಂಬಂಧವನ್ನ ಇಟ್ಕೊಂಡಿರ್ತಕ್ಕಂಥವ್ರು. ಆದರೆ ವಿಜಯ್ ಹಾಗಲ್ಲ, ಬಡವರ ಪರವಾಗಿರ್ತಕ್ಕಂಥವ್ರು, ಜಾತ್ಯತೀತ ಮೌಲ್ಯಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರು ಮತ್ತು ಬೇರೆ ಬೇರೆ ಅಲ್ಪಸಂಖ್ಯಾತರ ಪರವಾಗಿ ದನಿಯನ್ನು ಎತ್ತುವಂಥವನು, ಅದು ಕ್ರಿಶ್ಚಿಯನ್ ಆಗಲಿ ಮುಸ್ಲಿಮರಾಗಲಿ ಅನ್ನುವಂಥ ಮಾತುಗಳು ತಮಿಳುನಾಡಿನಲ್ಲೇ ಕೇಳಿ ಬರ್ತಾ ಇತ್ತು. ಈ ವಿಚಾರಗಳು ಇವತ್ತು ಹೆಚ್ಚು ಚರ್ಚೆಗೆ ಈಡಾಗ್ತಾ ಇದೆ. ಹಾಗಾದರೆ ಇವೆಲ್ಲವೂ ಚರ್ಚೆ ನಡೆಯುವಾಗ ಯಾಕೆ ರಜನಿಕಾಂತ್ ಇದಕ್ಕಿದ್ದ ಹಾಗೆ ಪತ್ರಿಕಾಗೋಷ್ಠಿಯನ್ನು ಮಾಡಿ ತಮ್ಮ ಬಗ್ಗೆ ಸ್ಪಷ್ಟನೆ ಕೊಡೋದಕ್ಕೆ ಮುಂದಾದ್ರು ಅನ್ನೋದೇ ಬಹಳ ದೊಡ್ಡ ಟರ್ನ್ ಇವತ್ತು ಇದೇ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಹೇಳಿ ಕೇಳಿ ವಿಜಯ್ ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ನಂತರ, ಬಹುಮತ ಪಡೆದ ನಂತರ ನೋಡಿ, ಒಂದು ವಿಚಾರವನ್ನು ಗಮನ ಹರಿಸಬಹುದು. ಅವ್ರಿಗೆ ತಮಿಳುನಾಡಿನ ಎಲ್ಲ ರಾಜಕೀಯ ನೇತಾರರ ಮತ್ತು ಚಿತ್ರನಟರಿಗೆ ಹೋಗಿ ಭೇಟಿ ಮಾಡಿ ಬಂದ್ರು. ಅಂತಹ ತಮ್ಮ ರಾಜಕೀಯ ಕಡು ವಿರೋಧಿ ಸ್ಟಾಲಿನ್ ಅವರನ್ನ ಭೇಟಿ ಮಾಡಿ ಅವರು ಆಶೀರ್ವಾದವನ್ನು ಪಡ್ಕೊಂಡು ಬಂದ್ರು. ನಂತರ ವೈಕೋ ಅನ್ನುವಂಥ ಒಬ್ಬ ರಾಜಕೀಯ ನೇತಾರನನ್ನ ಭೇಟಿ ಮಾಡಿದ್ರು. ನಂತರ ಮತ್ತಷ್ಟು ಕಮಲ್ ಹಾಸನ್ ಜೊತೆಗೂ ಭೇಟಿ ಮಾಡಿದ್ರು ಕಣ್ರಿ, ಅವ್ರು ವಿಶ್ಯೂ ಮಾಡಿದ್ರು, ಭೇಟಿ ಮಾಡಿದ್ರು. ಆದರೆ ರಜನಿಕಾಂತ್ ಅವರನ್ನ ಭೇಟಿ ಮಾಡಲಿಲ್ಲ ವಿಜಯ್, ಇಲ್ಲಿವರೆಗೂ ಕೂಡ ಭೇಟಿ ಮಾಡಿಲ್ಲ. ಅದೇ ಈಗ ನಿಜವಾಗ್ಲೂ ಇರತಕ್ಕಂಥ ರೀಸನ್. ಯಾಕಂತಂದ್ರೆ ಈಗ ರಜನಿಕಾಂತ್ ಅವರಿಗೆ ಎಲ್ಲೋ ಒಂದು ಭಯ ಹುಟ್ಕೊಂಡ್ಬಿಟ್ಟಿದೆಯಾ ಅನ್ನುವಂಥ ಪ್ರಶ್ನೆ ತಮಿಳುನಾಡಿನಲ್ಲಿ ಚರ್ಚೆ ಆಗ್ತಾ ಇದೆ. ಮುಖ್ಯಮಂತ್ರಿಯಾಗಿ ವಿಜಯ್ ಬಂದಿರೋದ್ರಿಂದ ರಜನಿಕಾಂತ್ ರವರ ವೈಯಕ್ತಿಕ ವಿಚಾರಗಳ ಬಗ್ಗೆ, ಅವರ ಅಥವಾ ಆಸ್ತಿಪಾಸ್ತಿಗಳ ಬಗ್ಗೆ, ಸಂಪತ್ತಿನ ಬಗ್ಗೆ ರಾಜ್ಯ ಸರ್ಕಾರದ ಪವರನ್ನು ಉಪಯೋಗಿಸಿ ಬೇರೆ ಏನಾದರೂ ಕ್ರಮಗಳು ಜರುಗಿಬಿಡ್ತಾವ ಅನ್ನುವಂಥ ಭಯ ರಜನಿಕಾಂತ್ಗೆ ಶುರುವಾಗಿದೆ. ಹಾಗಾಗಿ ಈಗ ಬಂದು ತಮ್ಮ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟು, ಸ್ಟಾಲಿನ್ ಜೊತೆಗೆ ಭೇಟಿ ಬಗ್ಗೆಗೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟು, ವಿಜಯ್ ಅವರಿಗೆ ಜಯ ಜಯ ಉಘೆ ಉಘೆ ಮಾಡಿ ನನಗೆ ಬಹಳ ಖುಷಿ ಆಗ್ತಿದೆ ಅನ್ನುವಂಥ ಮಾತನ್ನು ಹೇಳಿ ಒಂದು ಕಿತ್ತೋಗಿರೋ ಇದಕ್ಕೆ ತೇಪೆ ಹಚ್ಚುವಂಥ ಕೆಲಸವನ್ನು ರಜನಿಕಾಂತ್ ಮಾಡ್ತಾ ಇದ್ದಾರೆ ಅನ್ನುವಂಥ ಚರ್ಚೆ ಈಗ ತಮಿಳುನಾಡಿನಲ್ಲಿ ಹುಟ್ಕೊಳ್ತಾ ಇರ್ತಕ್ಕಂಥದ್ದು. ನಿನ್ನೆ ಮೊನ್ನೆ ಅಷ್ಟೇ ರವಿಶಂಕರ್ ಆಶ್ರಮದಲ್ಲೂ ಕೂಡ ಕನ್ನಡದ ಬಗ್ಗೆ ತುಚ್ಛವಾಗಿ, ಅಂದರೆ ಸ್ವಲ್ಪ ಕಡಿಮೆಯಾಗಿ ಅವರು ಮಾತನಾಡಿದ್ರು. ಕನ್ನಡ ನನಗೆ ಗೊತ್ತೇ ಇಲ್ಲ, ನಾನು ಮರೆತು ಬಿಟ್ಟಿದ್ದೀನಿ, ನನ್ನ ಜೊತೆ ಯಾರೂ ಮಾತಾಡ್ತಾ ಇಲ್ಲ ಅನ್ನೋವಂಥದ್ದು. ನೋಡಿ, ಕನ್ನಡದ ಬಗ್ಗೆನೂ ಎಷ್ಟು ಅಸಡ್ಡೆ ಅನ್ನುವಂಥದ್ದು. ಅವರಿಗೆ ಚಿತ್ರರಂಗದಲ್ಲಿ ರಜನಿಕಾಂತ್ ಅವರಿಗೆ ಆರಂಭ ಕೊಟ್ಟಿದ್ದ ಕನ್ನಡ ನಾಡು, ಈ ಕನ್ನಡ ಮಣ್ಣು, ಕನ್ನಡ ಅನ್ನ ಅವ್ರಿಗೆ ಸಿಕ್ಕಿದ್ದು. ಕನ್ನಡದಲ್ಲಿ ಇರ್ತಕ್ಕಂಥ ನಾಟಕಗಳು, ಸಿನಿಮಾಗಳಿಂದಲೇ ಅವರು ತಮಿಳುನಾಡಿನಲ್ಲಿ ಹೋಗಿ ನೆಲೆ ನಿಲ್ಲಕ್ಕೆ ಸಾಧ್ಯ ಆಯಿತು. ಸ್ವಾಮಿ ರಜನಿಕಾಂತ್ ಅವರೇ, ನಿಮಗೆ ತಮಿಳುನಾಡಿನ ನಾಟಕಗಳಲ್ಲಿ ನೀವು ಮಾಡ್ತಿರ್ಲಿಲ್ಲ, ಮೊದಲ ಸಿನಿಮಾಗಳೆಲ್ಲ ನೀವು ತಮಿಳಿನಲ್ಲಿ ಮಾಡಲಿಲ್ಲ, ಕನ್ನಡದಲ್ಲಿ ಪುಟ್ಟಣ್ಣ ಕಣ್ಗಾಲ್ ಅಂತವರು ನಿಮಗೆ ಅವಕಾಶಗಳನ್ನು ಕೊಟ್ಟು ನಿಮ್ಮ ಪ್ರತಿಭೆಗೆ ಸಾಣೆ ಹಿಡಿದಿದ್ದಕ್ಕೆ ಇವತ್ತು ನೀವು ತಮಿಳಿನಲ್ಲಿ ಸೂಪರ್ ಸ್ಟಾರ್ ಆಗಿರ್ತಕ್ಕಂಥವ್ರು. ಕನ್ನಡ ನಾನು ಮರೆತು ಬಿಟ್ಟಿದ್ದೀನಿ, ನನಗದು ಹೆಚ್ಚು ಟಚ್ ಇಲ್ಲ, ಮಾತಾಡ್ಲಿಕ್ಕೆ ಬರಲ್ಲ, ಈ ಥರದ ಅಸಡ್ಡೆಯ ಮಾತುಗಳನ್ನು ಬಿಟ್ಟುಬಿಡಿ ಮತ್ತು ಸಮಯ ಬಂದಾಗ ತಿರುಗಿಕೊಳ್ಳುವಂಥ, ಸಮಯಕ್ಕೆ ತಕ್ಕನಾಗಿ ವರ್ತನೆ ಮಾಡುವಂಥ, ಈಗ ವಿಜಯ್ಗೆ ಉಘೆ 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 ಅಂತಿದ್ದೀರಲ್ಲ, ಈ ವಿಚಾರವನ್ನು ನೀವು ಸ್ಟಾಲಿನ್ಗೆ ಹೋಗಿ ಭೇಟಿ ಮಾಡಿದ್ರಲ್ಲ, ಅವಾಗ ಯೋಚನೆ ಮಾಡಬೇಕಿತ್ತು. ಅಥವಾ ಸ್ಟಾಲಿನ್ ಭೇಟಿಯ ನಂತರವೇ ಇಮಿಡಿಯೇಟ್ ಆಗಿ ಈ ಬಗ್ಗೆ ನೀವು ಕ್ಲಾರಿಫಿಕೇಶನ್ ಕೊಡಬೇಕಿತ್ತು. ಕೊಟ್ಟಿಲ್ಲ
ಈಗ ಕೊಡ್ತಿದ್ದೀರಾ, ಅದನ್ನ ನಂಬುವಷ್ಟು ಜನ ದಡ್ಡರಲ್ಲ ಅನ್ನುವಂಥದ್ದು ಶ್ರೀಯುತ ಸೂಪರ್ ಸ್ಟಾರ್ ರಜನಿಕಾಂತ್ ಅವರಿಗೆ ಗೊತ್ತಾಗಿರುತ್ತೆ, ಗೊತ್ತು ಮಾಡಿಸ್ತಾರೆ ಜನ ಅನ್ನೋದ್ರ ಮೂಲಕ ಈ ಮಾತನ್ನು ಹೇಳ್ತಾ ಈ ಒಂದು ಎಕ್ಸ್ಪ್ಲೇನರ್ ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.